ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅತ್ಯಂತ ಪವಿತ್ರ ಸಂಬಂಧ ಅಂತಾರೆ. ಗಂಡನ ಶ್ರೇಯಸ್ಸಲ್ಲಿ ಹೆಂಡತಿ, ಪತ್ನಿಯ ಕಷ್ಟದಲ್ಲಿ ಗಂಡ ಭಾಗಿಯಾಗಿರಬೇಕು ಅಂತಾರೆ. ಆದ್ರೆ ಇಲ್ಲೊಬ್ಬ ಪತ್ನಿ ಗಂಡನಿಗೆ ಮುಹೂರ್ತ ಇಟ್ಟು ಉಸಿರು ನಿಲ್ಲಿಸಿದ್ದಾಳೆ. ಗಾಂಜಾಗಳ ಚಾಕು ಹಾಕ್ಬಿಟ್ಟವ್ರೆ, ನೀವು ಬನ್ನಿ ಅಂತ ನಮಗೆ ಫೋನ್ ಮಾಡೋದು. ಶಿವ ಕೆಲವೊಂದು ಕ್ರೈಮ್ ಸ್ಟೋರಿಗಳನ್ನು ಕೇಳ್ತಿದ್ರೇನೆ ಮೈನಡುಕ ಶುರುವಾಗುತ್ತೆ. ಬರ್ತಾ ಬರ್ತಾ ಈ ಸಂಬಂಧ ಅನ್ನೋದೇ ಶತ್ರು ಆಗ್ತಿದ್ಯಾ ಅನ್ನೋ ಅನುಮಾನ ಕಾಡುತ್ತೆ. ಯಾಕಂದ್ರೆ ಈ ಪಾಪಿ ಕಲಿಗಾಲದಲ್ಲಿ ನಮ್ಮ ಕೈಯನ್ನ ನಾವೇ ನಂಬಂಗಿಲ್ಲ, ಇನ್ನು ಹೆಂಡತಿ ಮಕ್ಕಳು ಅಂತ ಹೇಗೆ ನಂಬೋದು ಹೇಳಿ? ಮೈಸೂರಲ್ಲಿ ನಡೆದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯೊಂದು ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ನೋಡೋದಕ್ಕೆ ಸುಪನಾತಿಯಂಗಿದ್ದವಳು ಗಂಡನನ್ನೇ ನುಂಗಿ ನೀರು ಕುಡಿದಿದ್ದಾಳೆ. ಮೈ ಕೈ ತೋರಿಸ್ಕೊಂಡು ಚಿಣಿಮಿಣಿ ಚಿನ್ನಾಟ ಆಡುತ್ತಿದ್ದವಳು ತಾಳಿ ಕಟ್ಟಿದವನ ಪಾಲಿಗೆ ಯಮರೂಪಿಯಾಗಿದ್ದಾಳೆ. ತಮ್ಮನಿಗೆ ಸುಪಾರಿ ಕೊಟ್ಟು ಗಂಡನ ಹೆಣ ಉರುಳಿಸಿ ಕಂಬಿ ಹಿಂದೆ ಸೇರಿದ್ದಾಳೆ. ಕೂಲಿಂಗ್ ಗ್ಲಾಸ್ ಕುಮಾರಿ ಕೊಟ್ಟಿದ್ದಳು ಸುಪಾರಿ. ಸುಪನಾತಿ ಸಂಗೀತ ಗಂಡನಿಗೆ ಇಟ್ಟಳು ಮುಹೂರ್ತ. ಅಲೆಲೆಲೆಲೆ, ನೋಡೋದಕ್ಕೊಳ್ಳೆ ಬೆಳ್ಳುಳ್ಳಿ ಆಂಟಿ ಇದ್ದಂಗವಳೆ. ಇವಳು ಕೊಡೋ ಲುಕ್ಕೇ ಲುಕ್ಕು ಬಿಡಿ. ಯಾಕಂದ್ರೆ ತುಟಿ ಕಚ್ಚೋದೇನು, ಕಣ್ಣಲ್ಲೇ ಕಿಕ್ ಏರಿಸೋದೇನು, ಒಮ್ಮೊಮ್ಮೆ ಕೂಲಿಂಗ್ ಗ್ಲಾಸ್ ಕೋಮಲಿಯಾದ್ರೆ ಮತ್ತೊಮ್ಮೆ ಮದವೇರಿದ ಮದನಾರಿ ಆಗ್ತಿದ್ದಳು. ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡಿದ್ದವಳು ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ದಳು. ಆದ್ರೆ ಈಕೆಯ ಸೌಂದರ್ಯದ ಹಿಂದಿದ್ದ ರಾಕ್ಷಸತ್ವ ಮಾತ್ರ ಯಾರಿಗೂ ಗೊತ್ತಾಗಲೇ ಇಲ್ಲ. ಹೆಂಡತಿಯೇ ಸರ್ವಸ್ವ, ಮಕ್ಕಳೇ ಜೀವ ಅಂದ್ಕೊಂಡಿದ್ದವ ದುರಂತ ಅಂತ್ಯ ಕಂಡಿದ್ದಾನೆ. ಹೆಂಡತಿಯ ಮೋಸದ ಜಾಲಕ್ಕೆ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾನೆ. ಹೀಗೆ ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್ ಕೊಡ್ತಿರೋ ಈಕೆ ಹೆಸರು ಸಂಗೀತ ಅಂತ. ನೋಡೋದಕ್ಕೆ ತಿದ್ದಿ ತೀಡಿದ ಗೊಂಬೆ ಅಂಗವಳೆ. 7 ವರ್ಷದ ಹಿಂದೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ 16 ಗ್ರಾಮದ ರಾಜೇಂದ್ರ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂಗೀತ ಅದೇನು ಆಪರೇಟ್ ಮಾಡುವುದಕ್ಕೆ ಶುರು ಮಾಡಿದ್ಲೋ ಗೊತ್ತಿಲ್ಲ. ದಿನಕ್ಕೊಂದು ಡ್ರೆಸ್, ಎಲ್ಲದಕ್ಕೂ ಮ್ಯಾಚಿಂಗ್ ಅಂತ ಮಿರಮಿರ ಮಿಂಚುತ್ತಿದ್ದಳು. ಅಷ್ಟೇ ಅಲ್ಲ, ಮಂಡಿ ಕಾಣಂಗೆ ಚಡ್ಡಿ ಹಾಕ್ಕೊಂಡು ಗಂಡನ ಜೊತೆಗೆ ಚಿಂದಿ ಉಡಾಯಿಸ್ತಿದ್ಲು. ಇಷ್ಟೇ ಆಗಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಬರ್ತಾ ಬರ್ತಾ ಗಂಡನ ಮೇಲಿನ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತೋ ಅಥವಾ ಇನ್ಯಾವ ಕಾರಣನೋ ಗೊತ್ತಿಲ್ಲ, ಗಂಡ ಹೆಂಡತಿ ಮಧ್ಯೆ ಆಗಾಗ ಗಲಾಟೆ ಆಗ್ತಾನೇ ಇತ್ತು. ಅಕ್ಕ ತಮ್ಮನ ಸ್ಕೆಚ್, ಭಾವ ಖಲಾಸ್. ಗಂಡ ಹಿಂಡಿರ ಜಗಳ ಅಂದ್ರೆ ಉಂಡು ಮಲ್ಗೋ ತನಕ ಅಂತಾರೆ. ಆದ್ರೆ ಇವರದ್ದು ಇದಕ್ಕೂ ಮೀರಿದ್ದು ಬಿಡಿ. ಯಾಕಂದ್ರೆ ಗಂಡನ ಮೇಲೆ ಜಿದ್ದಿಗೆ ಬಿದ್ದವಳು ತಾಳಿ ಕಟ್ಟಿದವ ಅನ್ನೋದನ್ನು ಮರೆತು ಮುಗಿಸಿ ಹಾಕಿದ್ದಾಳೆ. ಅದೂ ಕೂಡ ತನ್ನ ಸ್ವಂತ ತಮ್ಮನಿಗೆ ಸುಪಾರಿ ಕೊಟ್ಟಿದ್ದಳು. ಅಕ್ಟೋಬರ್ 25ನೇ ತಾರೀಕು ಗಂಡ ರಾಜೇಂದ್ರನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ಇವತ್ತೇ ಕೊಲೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ಲು. ಹೀಗಾಗಿಯೇ ತನ್ನ ಸ್ನೇಹಿತರ ಬರ್ತ್ಡೇ ಪಾರ್ಟಿ ಇದೆ ಅಂತ ರಾತ್ರಿ ಹೊತ್ತಲ್ಲಿ ಗಂಡನನ್ನ ಕರ್ಕೊಂಡು ಹೋಗಿದ್ಲು. ವಾಪಸ್ ಬರುವಾಗ ದಾರಿ ಮಧ್ಯೆಯೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಇದಕ್ಕೆ ಈ ಸಿಸಿಟಿವಿ ದೃಶ್ಯವೇ ಸಾಕ್ಷಿ. ಮುಂದೆ ಹೋಗ್ತಿರೋ ಕಾರ್ನಲ್ಲಿ ಸಂಗೀತಾಳ ಸಹೋದರ ಹಾಗೂ ಆತನ ಸ್ನೇಹಿತನಿದ್ರೆ, ಹಿಂದೆ ಬರೋ ಬೈಕ್ನಲ್ಲಿ ಗಂಡ ಹೆಂಡತಿ ಇದ್ರು. ಯಾರು ಇಲ್ಲದ ಜಾಗ ನೋಡಿ ಬೈಕ್ ಅಡ್ಡ ಹಾಕಿದ್ದಾರೆ. ದರೋಡೆಕೋರರ ನೆಪದಲ್ಲಿ ರಾಜೇಂದ್ರನ ಎದೆಗೆ 3-4 ಬಾರಿ ಚಾಕು ಚುಚ್ಚಿದ್ದಾರೆ. ಇದೇ ಹೊತ್ತಲ್ಲೇ ಯಾರದ್ದೋ ಬೈಕ್ ಬಂದಿದೆ. ಭಯಗೊಂಡ ಹಂತಕರು ಅಲ್ಲಿಂದ ಕಾಲ್ಕಿತ್ತಿದ್ದರು. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಗಂಡನನ್ನ ತಾನೇ ಆಸ್ಪತ್ರೆಗೆ ಸೇರಿಸಿ ಹಸಿ ಹಸಿ ಕಥೆ ಹೇಳಿದ್ಲು. ಈಕೆಯ ನವರಂಗಿ ನಾಟಕಕ್ಕೆ ಇಡೀ ಮನೆಯವರೇ ಕಣ್ಣೀರಿಟ್ಟಿದ್ರು. ಆದ್ರೆ ಅಖಾಡಕ್ಕಿಳಿದ ಪೊಲೀಸರು 3 ದಿನದ ನಂತರ ಆಸ್ಪತ್ರೆ ಆವರಣದಲ್ಲೇ ಸಂಗೀತ ಹಾಗೂ ಆಕೆಯ ತಮ್ಮನನ್ನ ಎತ್ತಾಕೊಂಡು ಹೋಗಿದ್ರು. ರಾಜೇಂದ್ರನ ಮೇಲಿನ ದಾಳಿಗೆ ಇವರೇ ಕಾರಣ ಅಂತಿದ್ದಂತೆ ಇಡೀ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ರು. ಲವ್ ಮ್ಯಾರೇಜ್ ಆಗಿರೋದು, ನಾವು ಆಚಾರರು, ಅವಳು ಉಪ್ಪಾರಂತೆ. ಇದುವರೆಗೂ ಜಾತಿನೂ ಸುದ ಕೇಳ್ಕೊಂಡಿಲ್ಲ ಸರ್ ನಾವು. ಯಾಕೆಂದ್ರೆ ನಮ್ಮ ತಮ್ಮನೇ ಇಷ್ಟಪಟ್ಟು ಮದುವೆ ಆಗವನಲ್ಲ, ಅವ್ನ ಮನ್ಸು ಯಾಕೆ ನೋಯಿಸ್ಬಾರ್ದು ಅಂತ ನಾವು ಅವಳನ್ನ ನಮ್ಮ ಮನೆಯವಳ ಥರನೇ ಟ್ರೀಟ್ ಮಾಡ್ತಿದ್ದೋ. ನಮ್ಮ ತಾಯಿಗೆ ಸ್ಟ್ರೋಕ್ ಆಗಿ 4 ವರ್ಷ ಆಗೈತೆ, ಅವರು ಎದ್ದು ಓಡಾಡ್ತೇ ಇಲ್ಲ. ಅಂಥ ಸಮಯದಲ್ಲಿ ಹಿಂಗೆ ಮಾಡ್ಬಿಟ್ಟು ಹೊಟ್ಟೋದ್ಲಲ್ಲ, ಏನು ಮಾಡಬೇಕು ಸರ್ ನಾವು?
ಹಾಸ್ಪಿಟ್ಲಲ್ಲಿ ನಮ್ಗೊಂದು ಗೊತ್ತಿಲ್ಲ, ತಂದು 3 ಜನನ ಕುಣಿಸ್ಬಿಟ್ಟು ಹೊಂಟೋದ್ಲಲ್ಲ, ಏನು ಮಾಡೋದು ಹೇಳಿ ನಾವು ಏನೋ ಅಲ್ಲಿ ಇಲ್ಲಿ ಸಾಲ ಸಂಬಂಧಗಳು ಮಾಡ್ಕೊಂಡು 11 ಲಕ್ಷ ಕಟ್ಟೋದು, ಏನು ಮಾಡಿದ್ರು ಉಳಿಲಿಲ್ಲ ಇವತ್ತು ಅವನು. ಬರೋಬ್ಬರಿ 20 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ರಾಜೇಂದ್ರ ಕೊನೆಯುಸಿರೆಳೆದಿದ್ದಾನೆ. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಸಿಸಿಟಿವಿ ದೃಶ್ಯ ಹಾಗೂ ಮೊಬೈಲ್ ಸಿಡಿಆರ್ ಜಾಲಾಡಿದ ಪೊಲೀಸರು ಸಂಗೀತ ಜೊತೆಗೆ ಆಕೆಯ ತಮ್ಮನನ್ನು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ನಮಗೊಂದು ಕಾರ್ ಕೊಡಿಸ್ಲಿ ಅಂತ ಒಂದು ಆಗ್ತಾನೆ ಡಿಮ್ಯಾಂಡು. ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಇಲ್ಲ ಅನ್ನೋದಕ್ಕೋಸ್ಕರ ಅವಾಜ್ ಶಬ್ದ ಮಾತಾಡ್ತಾ ಇದ್ದು, ಹೆಂಡತಿಗೆ ಮಾತಾಡಿ ನಿಂದಿಸ್ತಾ ಇದ್ದ. ಸೊ ಅದು ತಮ್ಮನಿಗೆ ಒಂಥರ ಈರ್ಷ್ಯೆ ಬಂದಿತ್ತು. ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದು ಇದೊಂದು ಘಟನೆ ಒಂದು ಸೃಷ್ಟಿ ಮಾಡಿ, ರಾಬರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಹೋಗಿದ್ದಾರೆ. ಒಟ್ನಲ್ಲಿ ಮನೆ ಬೆಳಗಿಸ್ತೀನಿ ಅಂತ ಸೊಸೆ ರೂಪದಲ್ಲಿ ಬಂದವಳೇ ಶೂರ್ಪನಖಿ ಆಗಿದ್ದಾಳೆ. ಗಂಡ ಜಗಳ ಮಾಡ್ತಾನೆ ಅಂತ ಗಂಡನನ್ನೇ ಮುಗಿಸಿದವಳು ಈಗ ಕಂಬಿ ಹಿಂದೆ ಸೇರುವಂತಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.